ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಈಗಾಗಲೇ ಸ್ಪರ್ಧಿಗಳ ಸಂಖ್ಯೆ ಇಳಿಕೆ ಆಗ್ತಿದೆ. ನಿಮಗೆ ಗೊತ್ತಿರೋ ಹಾಗೆ ಈ ವಾರ ಬಿಗ್ ಬಾಸ್ನ ಮೊದಲ ಫಿನಾಲೆ ಕೂಡ ನಡೀತಿದೆ. ಶನಿವಾರ ಭಾನುವಾರ ಈ ವಾರದ ಬಿಗ್ ಬಾಸ್ ಫಿನಾಲೆ ನಡೀತಿದೆ. ಅದಕ್ಕೆ ಪೂರಕವಾಗಿ ಬಿಗ್ ಬಾಸ್ನಲ್ಲಿ ಈ ಬಾರಿ ದೊಡ್ಡ ಬದಲಾವಣೆಗಳನ್ನು ನಾವು ಈ ವಾರ ನಿರೀಕ್ಷೆಯನ್ನು ಮಾಡ್ಬೋದು. ದೊಡ್ಡ ಬದಲಾವಣೆ ಅಂತ ಹೇಳಿದ್ರೆ, ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಯಾರು, ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಉಳಿಯೋದು ಯಾರು, ಈ ರೀತಿಯಾದಂಥ ಸಾಕಷ್ಟು ಕುತೂಹಲಗಳು ಇದ್ದೇ ಇರ್ತದೆ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಗುರುವಾರ ರಾತ್ರಿ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಆಯಿತು. ಡಾಗ್ ಸತೀಶು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರು. ಅಚ್ಚರಿ ಅನ್ನೋ ರೀತಿಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆದು ಇಲ್ಲಿ ಸತೀಶ್ ಹೊರಗಡೆ ಹೋಗಿದ್ದು. ಸತೀಶ್ ಹೊರಗಡೆ ಹೋಗಿದ್ದರಿಂದ ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಉಳಿದಿರುವಂಥ ಸದಸ್ಯರ ಸಂಖ್ಯೆ 16. 16 ಜನ ಉಳಿದಿದ್ದಾರೆ. ಈ 16 ಜನರಲ್ಲಿ ಇನ್ನುಳಿದಂಥ ಸ್ಪರ್ಧಿಗಳು ಯಾರ್ಯಾರು ಹೊರಗಡೆ ಹೋಗ್ತಾರೆ ಅನ್ನೋದು ಒಂದು ಕಡೆ ಆದರೆ, ಯಾರ್ಯಾರು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಅನ್ನೋದು ಮತ್ತೊಂದು ಕಡೆ. ಹೀಗಾಗಿ ಈ ಎರಡೂ ಸುದ್ದಿಯನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸ್ಪರ್ಧಿಗಳು ಕೂಡ ಈಗ ನಾಮಿನೇಟ್ ಆಗಿದ್ದಾರೆ, 4 ಹೊರತುಪಡಿಸಿ. ಆದರೆ ಈ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ಇದರಲ್ಲಿ ಯಾರ್ಯಾರು ಇರ್ತಾರೆ, ಯಾರ್ಯಾರು ಹೋಗ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲವನ್ನು ಮೂಡಿಸಿರುವಂಥದ್ದು. ಅದರಲ್ಲೂ ಕೂಡ ಈಗ ಡಾಗ್ ಸತೀಶು ಹೊರಗಡೆ ಹೋದರು. ಡಾಗ್ ಸತೀಶು ಹೊರಗಡೆ ಹೋದ ಬಳಿಕ ಉಳಿದಿರುವಂಥದ್ದು ಧನುಷು, ಮಲ್ಲಮ್ಮ, ಅಭಿಷೇಕು, ಅಶ್ವಿನಿ, ಗಿಲ್ಲಿ ನಟ, ಕಾವ್ಯ, ರಾಶಿಕಾ ಶೆಟ್ಟಿ, ರಕ್ಷಿತಾ ಶೆಟ್ಟಿ, ಚಂದ್ರಪ್ರಭಾ, ಮಂಜು ಭಾಷಿಣಿ, ಜಾಹ್ನವಿ, ಧ್ರುವಂತು. ಇಷ್ಟು ಜನ ಉಳ್ಕೊಂಡಿದ್ದಾರೆ. ಇಷ್ಟು ಜನರಲ್ಲಿ ಈಗ ಹೆಚ್ಚು ಕಡಿಮೆ 6 ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬಹುದು ಅಂತ ಹೇಳಿ ಲೆಕ್ಕಾಚಾರ ಇದೆ. ಅಂದರೆ ಶನಿವಾರ ಮತ್ತು ಭಾನುವಾರ ನಡೆಯುವಂತಹ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ 6 ಜನ ಹೊರಗಡೆ ಹೋಗ್ಬೋದು ಅಂತೇಳಿ. ಯಾರ್ಯಾರು ಹೊರಗಡೆ ಹೋಗ್ತಾರೆ, ಯಾರ್ಯಾರು ಇರ್ತಾರೆ ಅನ್ನುವಂಥ ಚಿಕ್ಕ ಇಮ್ಯಾಜಿನೇಷನ್ ಕೂಡ ನೀವು ಮಾಡೋದಕ್ಕೆ ಸಾಧ್ಯವಿಲ್ಲ. ಆ ರೀತಿ ಇದೆ, ತುಂಬ ಟೈಟ್ ಇದೆ. ಆಮೇಲೆ ತುಂಬ ಅದ್ಭುತವಾದಂಥ ಆಟವನ್ನು ಆಡ್ತಿರುವಂಥ ಸ್ಪರ್ಧಿಗಳು ಕೂಡ ಯಾರೂ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಗಿಲ್ಲಿ ನಟ, ಚಂದ್ರಪ್ರಭಾ ಇವರಿಬ್ಬರು ಬಿಟ್ಟರೆ ಅಂತಹ ಎಂಟರ್ಟೈನ್ಮೆಂಟನ್ನು ಕೊಡ್ತಿರುವಂತಹ ಸ್ಪರ್ಧಿಗಳು ಮತ್ತಾರೂ ಇಲ್ಲ. ಹೀಗಾಗಿ ಮಲ್ಲಮ್ಮ, ಧನುಷು, ಗಿಲ್ಲಿ ನಟ, ಅಶ್ವಿನಿ, ರಾಶಿಕಾ, ಹಾಗೆಯೇ ರಕ್ಷಿತಾ, ಚಂದ್ರಪ್ರಭಾ, ಜಾಹ್ನವಿ, ಧ್ರುವಂತ್ ಇಷ್ಟು ಜನ ಹೇಗೋ ಹಾಗೂ ಹೀಗೆ ಉಳಿತಾರೆ ಅಂತ ಹೇಳಿ ಲೆಕ್ಕಾಚಾರ ಹಾಕಿದ್ರೂ ಕೂಡ ಇದರಲ್ಲೂ ಕೂಡ ಒಂದಷ್ಟು ಜನ ಫಿಲ್ಟರ್ ಆಗಲೇಬೇಕಾಗ್ತದೆ, ಆಗಬಹುದು ಅಂತಲೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಇರ್ತಾರೆ ಅಂತೇಳಿ. ಬಟ್ ಒಂದಂತೂ ಕನ್ಫರ್ಮು, ಗಿಲ್ಲಿ ನಟ, ಚಂದ್ರಪ್ರಭಾ, ಮಲ್ಲಮ್ಮ ಈ 3 ಜನರನ್ನಂತೂ ಉಳಿಸ್ಕೊಳ್ಬಹುದೇನೋ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಬಟ್ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಕೂಡ 100% ಕೇಳಿದ್ರೆ ಖಂಡಿತ ಅಲ್ಲ, 100% ಅಲ್ಲ, ಸಾಧ್ಯತೆ ಇದೆ. ಬಟ್ ಚೇಂಜಸ್ ಆಗಬಹುದು ಅನ್ನುವಂಥದ್ದು ಕೂಡ ಸತ್ಯ. ಇದಿಷ್ಟು ಒಂದು ಭಾಗ. ಆದರೆ ಇನ್ನೊಂದು ಭಾಗ ಬಿಗ್ ಬಾಸ್ ಮನೆಗೆ ಬರುವಂಥವ್ರು ಯಾರು ಅಂತದ್ದು. ಅಂದರೆ ಈಗ ಬಿಗ್ ಬಾಸ್ ಮನೆಗೆ ಒಂದಷ್ಟು ಜನ ಬರಲೇಬೇಕು, ಅಂದರೆ ವೈಲ್ಡ್ ಕಾರ್ಡ್ ಮೂಲಕ ಮುಂದಿನ ವಾರ ಎಂಟ್ರಿಯನ್ನು ಕೊಡಲೇಬೇಕು. ಅಂಥ ಸ್ಪರ್ಧಿಗಳು ಯಾರು ಅನ್ನುವಂಥ ಕುತೂಹಲನೂ ಕೂಡ ಈಗ ಮನೆ ಮಾಡಿದೆ. ಹಾಗಾದರೆ ಯಾರೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಬರಬಹುದು ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ಕಳೆದ ಬಾರಿ ಬಿಗ್ ಬಾಸ್ ಆರಂಭ ಆದಂತಹ ಸಂದರ್ಭದಲ್ಲಿ, ಅಂದರೆ ಇದೇ ಸೀಸನ್ 12 ಆರಂಭ ಆಗುವಂಥ ಆರಂಭದಲ್ಲೇ ಒಂದಷ್ಟು ಹೆಸರುಗಳು ವೈರಲ್ ಆಗಿತ್ತು. ಮತ್ತು ಅದೇ ಹೆಸರುಗಳು ಕೂಡ ಈಗ ವೈರಲ್ ಆಗ್ತಿದ್ದಾವೆ. ಅದೇ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಒಳಗಡೆ 100% ಬರ್ತಾರೆ ಅನ್ನೋದು ಕೆಲವರ ಅಭಿಪ್ರಾಯ. 5 ಜನ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ, ಸಜ್ಜಾಗಿದ್ದಾರೆ. ಆಲ್ರೆಡಿ ಅವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಅಂದರೆ ಈಗಾಗಲೇ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬಂದು ನಿಂತಿದ್ದಾರೆ. ಅವರು ರೆಸಾರ್ಟ್ನಲ್ಲಿ ಸ್ಟೇ ಆಗಿದ್ದಾರೆ, ಫ್ಯಾಮಿಲಿಯಿಂದ ದೂರ ಆಗಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೆಲವರು ಹೇಳ್ತಿದ್ದಾರೆ. ಬಟ್ ನಾಟ್ ಶೋರ್. ಬಟ್ ಸದ್ಯಕ್ಕೆ ಸಿಕ್ಕಿರುವಂತಹ ಅಪ್ಡೇಟ್ಸ್ನ ಪ್ರಕಾರ ವಿಜಯ್ ಸೂರ್ಯ ಕನ್ನಡದ ಅಗ್ನಿಸಾಕ್ಷಿ ಎನ್ನುವಂತಹ ಸೂಪರ್ ಹಿಟ್ ಧಾರಾವಾಹಿಯ ಮೂಲಕ ಕನ್ನಡ ಚಿತ್ರರಂಗಕ್ಕೆ, ಬಣ್ಣದ ಲೋಕಕ್ಕೆ, ಧಾರಾವಾಹಿಯ ಲೋಕಕ್ಕೆ ಪರಿಚಯವಾದಂತಹ ನಟ ವಿಜಯ್ ಸೂರ್ಯ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಬಟ್ ವಿಜಯ್ ಸೂರ್ಯ ಅವರ ಸೆಕೆಂಡ್ ಇನ್ನಿಂಗ್ಸ್, ಈ ಸೀರಿಯಲ್ ಇಂಡಸ್ಟ್ರಿಯ ಸೆಕೆಂಡ್ ಇನ್ನಿಂಗ್ಸ್ ಅಷ್ಟರ ಮಟ್ಟಿಗೆ ಸಕ್ಸಸ್ಸನ್ನು ಪಡೀಲಿಲ್ಲ. ಮೊದಲ ಇನ್ನಿಂಗ್ಸ್ ಸೂಪರ್ ಹಿಟ್ ಆಯಿತು, ಬಟ್ 2ನೇ ಇನ್ನಿಂಗ್ಸು ಅಂಥದ್ದೇನೂ ಆಗಲಿಲ್ಲ. ಈಗ 3ನೇ ಇನ್ನಿಂಗ್ಸನ್ನು ಶುರು ಮಾಡೋದಕ್ಕೆ ಬಿಗ್ ಬಾಸ್ಗೆ 3ನೇ ವಾರಕ್ಕೆ ವಿಜಯ್ ಸೂರ್ಯ ಬರ್ತಿದ್ದಾರೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾಯಿದೆ. ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದನ್ನು ನಾವು ಮುಂದಿನ ವಾರನೇ ನೋಡಬೇಕು. ಯಾಕಂತ ಹೇಳಿದ್ರೆ ವಿಜಯ್ ಸೂರ್ಯ ಹೆಸರು ಆರಂಭದಲ್ಲೂ ಕೂಡ ಕೇಳಿ ಬಂದಿತ್ತು, ನಂತರ ಅಲ್ಲಿಗೆ ತಣ್ಣಗಾಯಿತು. ಸೊ ದಟ್ ಈಗ ವಿಜಯ್ ಸೂರ್ಯ ಬಂದೇ ಬರ್ತಾರಂತೆ. ವಿಜಯ್ ಸೂರ್ಯ ಜೊತೆಗೆ ಅಗ್ರಿಮೆಂಟು ಪ್ರೊಸೆಸ್ಸು ಎಲ್ಲದೂ ಕೂಡ ನಡೆದಿದೆ. ಅವರು ಕೂಡ ಬಂದು ಸ್ಟೇ ಆಗಿದ್ದಾರೆ ಈಗಾಗಲೇ ಅನ್ನುವಂಥ ಮಾಹಿತಿಯನ್ನು ಹೇಳ್ತಿದ್ದಾರೆ. 3ನೇ ವಾರದ ಬಳಿಕ ನಟ ವಿಜಯ್ ಸೂರ್ಯ ದೊಡ್ಡ ಮನೆಗೆ ಹೋಗುವಂಥ ಸಾಧ್ಯತೆಯನ್ನು ಕೆಲವರು ವ್ಯಕ್ತಪಡಿಸ್ತಿದ್ದಾರೆ. ಹೀಗಾಗಿ
ಇದನ್ನು ಹೊರತುಪಡಿಸಿದ್ರೆ ವರುಣ್ ಆರಾಧ್ಯ ನಿಮಗೆ ಗೊತ್ತಿರುವಂತೆ ಯೂಟ್ಯೂಬರ್, ಒಂದಷ್ಟು ಕಾಂಟ್ರವರ್ಸಿಗಳಲ್ಲೂ ಕೂಡ ಗುರುತಿಸಿಕೊಂಡಿದ್ದಾತ. ಹೀಗಾಗಿ ಈತನನ್ನು ಈಗ ಬಿಗ್ ಬಾಸ್ ಮನೆಗೆ ಕರೆತರಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ವರುಣ್ ಆರಾಧ್ಯ ಎಂಟ್ರಿಯನ್ನು ಕೊಟ್ಟಿದ್ದಾನೆ. ವರುಣ್ ಆರಾಧ್ಯ ಯೂಟ್ಯೂಬ್ನಲ್ಲಿ ತನ್ನದೇ ಆದಂಥ ಫಾಲೋವರ್ಸ್ಗಳನ್ನು ಹೊಂದಿದ್ದು, ತನ್ನ ವಿಭಿನ್ನವಾದಂಥ ಕಂಟೆಂಟ್ಗಳ ಮೂಲಕ ತನ್ನ ಫಾಲೋವರ್ಸ್ಗಳಿಗೆ ಮನೋರಂಜನೆಯನ್ನು ಕೊಡೋದರಲ್ಲಿ ವರುಣ್ ಆರಾಧ್ಯ ಹಿಂದೆ ಬಿದ್ದಿಲ್ಲ. ಅಟ್ ದಿ ಸೇಮ್ ಟೈಮ್ ತನ್ನ ಮಾಜಿ ಪ್ರಿಯತಮೆ ವರ್ಷ ಜೊತೆಗಿನ ಒಂದಷ್ಟು ಕಾಂಟ್ರವರ್ಸಿಗಳು, ಬೇರೆ ಬೇರೆ ವಿಚಾರಗಳು ಎಲ್ಲವೂ ಕೂಡ ಭಾರಿ ಸುದ್ದಿ ಮಾಡಿತ್ತು. ಈಗ ಅದೇನಾಗುತ್ತೆ, ಬರ್ತಾನ ಬರಲ್ವಾ ಗೊತ್ತಿಲ್ಲ, ಬಟ್ ಬರ್ತಾರೆ ಅನ್ನುವಂತಹ ಮಾಹಿತಿ ಅಂತೂ ಈಗ ಹರಿದಾಡ್ತಿದೆ. ಆಲ್ರೆಡಿ ವರುಣ್ ಆರಾಧ್ಯ ಕೂಡ ಮನೆಯನ್ನು ಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನೋಡೋಣ, ಕಾದು ನೋಡಬೇಕು. ಬಿಗ್ ಬಾಸ್ ಮನೆಯ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ 2ನೇ ಸ್ಪರ್ಧಿಯಾಗಿ ವರುಣ್ ಆರಾಧ್ಯ ಬರ್ತಾರಾ ಬರಲ್ವಾ ಅನ್ನುವಂಥದ್ದು. ಇದನ್ನು ಹೊರತುಪಡಿಸಿದರೆ 3ನೇ ಸ್ಪರ್ಧಿ RK ಚಂದನ್. ಮಾಂಗಲ್ಯಂ ತಂತು ನಾನೇನ ಧಾರಾವಾಹಿಯ ನಟ RK ಚಂದನ್ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರಂತೆ ವೈಲ್ಡ್ ಕಾರ್ಡ್ ಮೂಲಕ ಅಂತೇಳಿ. ಈಗಾಗಲೇ ಸಾಕಷ್ಟು ಜನ ಸೀರಿಯಲ್ ಕಲಾವಿದರು ಬಂದಿದ್ದಾರೆ. ಈಗ ಇದಕ್ಕೆ ಹೊಸದೊಂದು ಸೇರ್ಪಡೆ RK ಚಂದನ್ ಅಂತಲೇ ಹೇಳ್ಬೋದು. ಬಟ್ ಅಟ್ ದಿ ಸೇಮ್ ಟೈಮ್ ಈ RK ಚಂದನ್ ಯಾರ ಜಾಗವನ್ನು ರಿಪ್ಲೇಸ್ ಮಾಡುವಂಥದ್ದು ಅಂತೇಳಿ ಅದು ಇರುವಂಥದ್ದು ಇಂಟ್ರೆಸ್ಟಿಂಗು. ಹಾಗಾಗಿ RK ಚಂದನ್ ಬರೋದು ಕನ್ಫರ್ಮು, ಬಟ್ಟು RK ಚಂದನ್ ಯಾರ ಜಾಗವನ್ನು ರಿಪ್ಲೇಸ್ ಮಾಡ್ತಾರೆ ಅದು ವೆರಿ ಇಂಟ್ರೆಸ್ಟಿಂಗ್. ಇನ್ನು ವರುಣ್ ಆರಾಧ್ಯ ಆಗಿರ್ಬೋದು, ವಿಜಯ್ ಸೂರ್ಯ ಆಗಿರ್ಬೋದು, ಇವರಿಬ್ಬರ ವಿಚಾರದಲ್ಲೂ ಕೂಡ ಹಾಗೆ ಇರುವಂಥ ಸ್ಪರ್ಧಿಗಳಲ್ಲಿ ಯಾರೋ ಒಬ್ಬರು ಹೊರಗಡೆ ಹೋಗ್ತಾರಲ್ಲ, ಅವರ ಜಾಗವನ್ನು ರಿಪ್ಲೇಸ್ ಮಾಡೋದು ಅಂತೇಳಿ. ಅದನ್ನು ಹೊರತುಪಡಿಸಿದರೆ ಮುದ್ದುಗೊಂಬೆ ಮೌನ ಗುಡ್ಡೆಮನೆ. ರಾಮಚಾರಿ ಧಾರಾವಾಹಿಯ ಮೂಲಕ ಮೌನ ಗುಡ್ಡೆಮನೆ ಈ ಧಾರಾವಾಹಿ ಲೋಕಕ್ಕೆ, ಬಣ್ಣದ ಲೋಕಕ್ಕೆ ಪರಿಚಯ ಆದಂತಹ ನಟಿ. ವಿಭಿನ್ನವಾದಂಥ ಪಾತ್ರಗಳನ್ನು ಮಾಡ್ತಾ, ವಿಶೇಷವಾದಂತಹ ರೋಲ್ಗಳನ್ನು ನಿಭಾಯಿಸ್ತಾ, ಜೊತೆಗೆ ಸುಂದರವಾಗಿಯೂ ಕೂಡ ಮುದ್ದಾಗಿದ್ದಾಳೆ ಮೌನ ಗುಡ್ಡೆಮನೆ. ಇವರನ್ನು ಈಗ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಅದು ಕೂಡ ವೈಲ್ಡ್ ಕಾರ್ಡ್ ಮೂಲಕ 3ನೇ ವಾರಕ್ಕೆ ಮೌನ ಗುಡ್ಡೆಮನೆ ಗ್ಲಾಮರ್ ಗೊಂಬೆ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡುತ್ತೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಅಲ್ಲಿಗೆ ಮತ್ತೊಂದಷ್ಟು ಜನ ಮೌನ ಗುಡ್ಡೆಮನೆ ಹಿಂದೆ ಬೀಳೋದಕ್ಕೆ ಇದೊಂದು ದಾರಿ ಆಗುತ್ತಾ ಕಾದು ನೋಡಬೇಕು. ಬಟ್ ಮೌನ ಗುಡ್ಡೆಮನೆ ಕೂಡ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ 3ನೇ ವಾರ ಎಂಟ್ರಿ ಕೊಡ್ತಾರಂತೆ. ಇದನ್ನು ಹೊರತುಪಡಿಸಿದರೆ ಯೂಟ್ಯೂಬರ್, ನಟಿ, ಡಯಟಿಷಿಯನ್ ಆಗಿರುವಂತಹ ಭೂಮಿಕಾ ದೇಶಪಾಂಡೆ ಕೂಡ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಸ್ಪರ್ಧಿಯಾಗಿ ಹೋಗಲಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಇತ್ತೀಚೆಗೆ ಭೂಮಿಕಾ ದೇಶಪಾಂಡೆ ಅವರ ಒಂದಷ್ಟು ಇಂಟರ್ವ್ಯೂಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಯೂಟ್ಯೂಬ್ನಲ್ಲಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಹೀಗಾಗಿ ಈಕೆಯ ವಿಚಾರವನ್ನು ಇಟ್ಕೊಂಡು ಒಂದಷ್ಟು ಚರ್ಚೆಗಳನ್ನು ಕೂಡ ನಡೆಸಲಾಗಿತ್ತು. ಇದೇ ಕಾರಣಕ್ಕೆ ಈಗ ಈಕೆಯನ್ನು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯೂಟ್ಯೂಬರ್, ನಟಿ, ಡಯಟಿಷಿಯನ್ ಆಗಿರುವಂಥ ಭೂಮಿಕಾ ದೇಶಪಾಂಡೆ ಅವರನ್ನು ಬಿಗ್ ಬಾಸ್ ಮನೆ ಒಳಗಡೆ ವೈಲ್ಡ್ ಕಾರ್ಡ್ ಮೂಲಕ ಕಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, 5 ಜನ ಸ್ಪರ್ಧಿಗಳು ಯಾರ್ಯಾರು, ಭೂಮಿಕಾ ದೇಶಪಾಂಡೆ, ಮೌನ ಗುಡ್ಡೆಮನೆ, ಹಾಗೆಯೇ RK ಚಂದನ್ ಹಾಗೂ ವರುಣ್ ಆರಾಧ್ಯ ಮತ್ತು ವಿಜಯ್ ಸೂರ್ಯ, ಈ 5 ಜನ ಬಿಗ್ ಬಾಸ್ ಮನೆಯ ಒಳಗಡೆ ಪ್ರವೇಶವನ್ನು ಪಡೀತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಈ 5 ಜನ ಒಳಗಡೆ ಹೋಗ್ತಿದ್ದಂಗೆ ಅದಕ್ಕೂ ಮುನ್ನ ಯಾರು ಹೊರಗಡೆ ಬರ್ತಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಈ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಮುಂದಿನ ಸ್ಟೋರಿಯಲ್ಲಿ ಬಿಚ್ಚಿಡ್ತಾ ಹೋಗ್ತೀನಿ, ಯಾರು ಹೊರಗಡೆ ಹೋಗ್ತಾರೆ ಅನ್ನೋದನ್ನು. ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಜೊತೆಗೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಮುಂದಿನ ಎಲ್ಲ ಸ್ಟೋರಿಗಳ ನೋಟಿಫಿಕೇಷನನ್ನು ಕೂಡ ಪಡಿತಾ ಇರಿ. ಹಾಗೆಯೇ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ಈಗ ಬರುವಂಥ 5 ಜನ ಸ್ಪರ್ಧಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.